ಸ್ವಾಮಿಯೇ ಶರಣಮ್ಮಯ್ಯಪ್ಪ. ಭಾರತೀಯ ಸನಾತನ ಧರ್ಮದಲ್ಲಿ ಪ್ರತಿಯೊಂದು ದೈವಿ ಅವತಾರವು ಒಂದು ನಿರ್ದಿಷ್ಟ ಧರ್ಮ ರಕ್ಷಣೆಗೆ, ಲೋಕ ಕಲ್ಯಾಣದ ಹಿನ್ನೆಲೆಯಾಗಿರುತ್ತೆ. ಅಂತಹ ಮಹೋನ್ನತ ಮತ್ತು ವಿಶಿಷ್ಟ ಅವತಾರಗಳಲ್ಲಿ ಹರಿಹರಸುತ ಎಂದೇ ಪ್ರಖ್ಯಾತಿ ಪಡೆದಿರುವ ಸ್ವಾಮಿ ಅಯ್ಯಪ್ಪನ ಅವತಾರವು ಒಂದು. ಶಿವ ಮತ್ತು ಹರ ಎಂದು ಕರೆಯಲ್ಪಡುವ ಪರಮೇಶ್ವರ ಹಾಗೂ ವಿಷ್ಣುವಿನ ಅವತಾರದ ದಿವ್ಯ ಶಕ್ತಿಗಳ ಸಂಗಮದಿಂದ ಜನಿಸಿದ ಅಯ್ಯಪ್ಪನ ಸ್ವಾಮಿಯ ಕತೆ ಪೌರಾಣಿಕ ಘಟನೆಯಲ್ಲ. ಇದು ಒಂದು ಭಕ್ತಿಯ ಶರಣಾಗತಿ, ಸತ್ಯ ಮತ್ತು ಧರ್ಮದ ಸಂಕೇತವಾಗಿದೆ. ಹಾಗಿದ್ರೆ ನಾನು ತಡ ಮಾಡೋದಿಲ್ಲ. ಅಯ್ಯಪ್ಪನ ಜನನ ಯಾಕೆ ಆಯಿತು, ಹೇಗೆ ಆಯಿತು ಎಂಬುದರ ಬಗ್ಗೆ ಒಂದೇ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೇನೆ. ನನ್ನ ಚಾನಲ್ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬನ್ನು ಮಾಡಿ. ಸ್ನೇಹಿತರೆ, ಮಹಿಷಾಸುರನ ವಧೆ ನಂತರ ಅವನ ತಂಗಿಯಾದ ಮಹಿಷಾಸುರಿ ಎಂಬ ರಾಕ್ಷಸಿ ಬ್ರಹ್ಮನಿಂದ ಒಂದು ವಿಚಿತ್ರವಾದ ವರವನ್ನು ಪಡಿತಾಳೆ. ಅವಳು ಕೂಡ ಧ್ಯಾನ ತಪಸ್ಸನ್ನು ಮಾಡಿ ಒಂದು ವರವನ್ನು ಪಡಿತಾಳೆ. ಶಿವ ಮತ್ತು ವಿಷ್ಣುವಿನ ಸಂಯೋಗದಿಂದ ಹುಟ್ಟುವ ಮಗುವಿನಿಂದ ಮಾತ್ರ ನನಗೆ ಮರಣ ಬರಬೇಕು ಅನ್ನೋದು ಆಕೆಯ ವರವಾಗಿತ್ತು. ಇಬ್ಬರು ಪುರುಷರ ದೇವತೆಗಳ ಮಿಲನದಿಂದ ಮಗು ಹುಟ್ಟಲು ಹೇಗೆ ಸಾಧ್ಯ? ಆ ಒಂದು ಅಹಂಕಾರದಿಂದಲೇ ಅವಳು ಈ ವರವನ್ನು ಕೇಳ್ತಾಳೆ. ಆ ವರದ ಮದದಿಂದ ಆಕೆ ದೇವತೆಗಳಿಗೂ ಹಾಗೂ ಮುನಿಗಳಿಗೆ ಹಿಂಸೆ ಕೊಡಲು ಪ್ರಾರಂಭ ಮಾಡ್ತಾಳೆ. ಜಗದ ರಕ್ಷಣೆಗಾಗಿ ವಿಷ್ಣುವು ಸುಂದರ ಮೋಹಿನಿ ಅವತಾರ ತಾಳ್ತಾರೆ. ಶಿವ ಮತ್ತು ಮೋಹಿನಿ ದಿವ್ಯ ಶಕ್ತಿ ದೆಸೆಯಿಂದ ಒಂದು ಮಗುವಿನ ಜನನವಾಗುತ್ತೆ. ಕಾರಣ ಈ ಮಹಿಷಾಸುರಿಯ ಸಂಹಾರ ಮಾಡಬೇಕಾಗಿರುತ್ತೆ. ಅದಕ್ಕೆ ವಿಷ್ಣು ಮೋಹಿನಿ ಅವತಾರವನ್ನು ತಾಳಿ ಶಿವ ಮತ್ತು ಮೋಹಿನಿ ದಿವ್ಯ ಶಕ್ತಿಯ ದೆಸೆಯಿಂದ ಒಂದು ಗಂಡು ಮಗು ಜನಿಸುತ್ತೆ. ಆ ಮಗುವಿನ ಕೊರಳಿನಲ್ಲಿ ಮಣಿಯೊಂದು ಹೊಳೆಯುತ್ತಿರುತ್ತೆ. ಆ ಒಂದು ಕಾರಣದಿಂದ ಆ ಮಗುವಿಗೆ ಮಣಿಕಂಠ ಅಂತ ನಾಮಕರಣವನ್ನು ಮಾಡ್ತಾರೆ. ಇತ್ತ ಆ ಮಣಿಕಂಠ ಹುಟ್ಟಿದ ನಂತರ ಕೇರಳದ ಪಂದಳ ದೇಶವನ್ನು ಆಳುತ್ತಿದ್ದ ರಾಜಶೇಖರ ಎಂಬ ರಾಜನಿಗೆ ಮಕ್ಕಳಿರಲಿಲ್ಲ. ಅವನು ಸಂತಾನಕ್ಕಾಗಿ ಶಿವನನ್ನು ಪ್ರಾರ್ಥಿಸುತ್ತಾನೆ. ಒಂದು ದಿನ ರಾಜನು ಪಂಪಾ ನದಿಯ ತೀರದಲ್ಲಿ ಬೇಟೆಯಾಡೋದಕ್ಕೆ ಹೋಗಿರ್ತಾನೆ. ಆ ಒಂದು ಸಮಯದಲ್ಲಿ ಒಂದು ಮಗು ಅಳುವ ಶಬ್ದವನ್ನು ಈ ರಾಜ ಕೇಳ್ತಾನೆ. ಹೋಗಿ ನೋಡಿದಾಗ ದಿವ್ಯ ತೇಜಸ್ಸಿನಿಂದ ಕಂಗೊಳಿಸುತ್ತಿರುವ ಮಗು ನೋಡ್ತಾನೆ. ಆ ಮಗು ಕಣ್ಣಿಗೆ ಬೀಳುತ್ತೆ. ಅದೇ ಸಮಯದಲ್ಲಿ ಅಲ್ಲಿಗೆ ಬಂದ ಒಬ್ಬ ಸಾಧುವು ಈ ರಾಜಶೇಖರ ರಾಜನಿಗೆ ಹೇಳ್ತಾರೆ, ಈ ಮಗು ದೈವಿ ಅಂಶ ಸಂಭೂತ, ಇದನ್ನು ಸಾಕಿ ಸಲಹು, ಈತನಿಗೆ 12 ವರ್ಷ ತುಂಬಿದಾಗ ಈತನ ಮಹಿಮೆ ನಿನಗೆ ತಿಳಿಯುತ್ತೆ ಅಂತ ಈ ಸಾಧು ರಾಜಶೇಖರ ರಾಜನಿಗೆ ಹೇಳ್ತಾರೆ. ಕೇರಳದ ಪಂದಳ ದೇಶದ ರಾಜ ಈ ಮಗುವನ್ನು ಸಂತೋಷದಿಂದ ಬೆಳೆಸ್ತಾನೆ. ಅರಮನೆಗೆ ತಂದು ತನ್ನ ಪ್ರೀತಿಯ ಮಗನಾಗಿ ಬೆಳೆಸ್ತಾನೆ. ಮಣಿಕಂಠನು ಅರಮನೆಯಲ್ಲಿ ಬೆಳೆಯುತ್ತಾ ಸಕಲ ಕಲೆ ಶಾಸ್ತ್ರಗಳನ್ನು ಕಲಿತಾನೆ, ಪಂಡಿತನಾಗ್ತಾನೆ. ಈ ನಡುವೆ ಮಹಾರಾಣಿಗೂ ಒಂದು ಗಂಡು ಮಗು ಜನಿಸುತ್ತೆ. ಗಂಡು ಮಗು ಜನಿಸಿದ ನಂತರ ಮಣಿಕಂಠನೇ ಮುಂದಿನ ರಾಜನಾಗ್ತಾನೆ ಅಂತ ಆತಂಕದಿಂದ ಅರಮನೆಯ ದುಷ್ಟ ಮಂತ್ರಿಯ ಕುತಂತ್ರಕ್ಕೆ ಒಳಗಾದ ರಾಣಿ ಮಣಿಕಂಠನನ್ನು ದೂರ ಮಾಡಲು ಉಪಾಯವನ್ನು ಹೂಡ್ತಾಳೆ. ಯಾವ ರೀತಿ ಉಪಾಯವನ್ನು ಮಾಡ್ತಾಳೆ ಅಂದರೆ, ಒಂದಿನ ರಾತ್ರಿ ಹೊಟ್ಟೆ ನೋವು ಬಂದಂತೆ ರಾಣಿ ನಟನೆ ಮಾಡ್ತಾಳೆ. ವೈದ್ಯರು ಹುಲಿ ಹಾಲು ತಂದರೆ ಮಾತ್ರ ಈ ರೋಗ ವಾಸಿಯಾಗುತ್ತೆ, ಹೊಟ್ಟೆ ನೋವು ಕಡಿಮೆಯಾಗುತ್ತೆ ಅಂತ ತಾಯಿ ರೋಗವನ್ನು ವಾಸಿ ಮಾಡಲು ಮಣಿಕಂಠನನ್ನು ತಾನೇ ಸ್ವಂತ ಕಾಡಿಗೆ ಕಳುಹಿಸಲು ಸಿದ್ಧಳಾಗ್ತಾಳೆ. ನೀನು ಹೋಗಿ ತೊಗೊಂಬರಬೇಕು ಅಂತ ಹೇಳ್ತಾಳೆ. ಕಾಡಿಗೆ ಹೊರಟ ಮಣಿಕಂಠನು ಹೊರಟಿರ್ತಾನೆ. ಕಾಡಿನಲ್ಲಿ ಮಣಿಕಂಠ ಹೋಗೋವಾಗ ಮಹಿಷಾಸುರಿ ಎದುರಾಗ್ತಾಳೆ. ಅವಳನ್ನು ಹತ್ಯೆಗೈದು ಸಂಹಾರ ಮಾಡಿ ಮಣಿಕಂಠನು ಭೀಕರ ಯುದ್ಧದಲ್ಲಿ ಆಕೆಯನ್ನು ಸಾಯಿಸಿಬಿಡ್ತಾನೆ. ಈ ಮೂಲಕ ದೇವತೆಗಳನ್ನು ಕಂಟಕದಿಂದ ಮುಕ್ತಗೊಳಿಸ್ತಾನೆ. ಇನ್ನು ಮಹಿಷಾಸುರಿಯ ವಧೆ ನಂತರ ದೇವೇಂದ್ರನೇ ಸ್ವತಃ ಹುಲಿಯ ರೂಪ ತಾಳಿ ಮತ್ತು ಉಳಿದ ದೇವತೆಗಳನ್ನು ಹುಲಿಯ ಕುಟೀರವಾಗಿ ಮಾಡ್ತಾರೆ. ಮಣಿಕಂಠನು ಮಹಾ ತೇಜಸ್ವಿಯಾಗಿ ಹುಲಿಯ ಮೇಲೆ
ಸವಾರಿ ಮಾಡುತ್ತಾ ಹುಲಿಗಳ ಹಿಂಡಿನೊಂದಿಗೆ ಪಂದಳದ ಅರಮನೆಗೆ ಮರಳಿ ಬರ್ತಾನೆ. ಈ ದೃಶ್ಯವನ್ನು ಕಂಡ ರಾಜ, ರಾಣಿ ಮತ್ತು ಮಂತ್ರಿಗೆ ಮಣಿಕಂಠನು ಸಾಮಾನ್ಯ ಬಾಲಕನಲ್ಲ, ಸಾಕ್ಷಾತ್ ದೇವರೇ ಎಂಬ ಜ್ಞಾನೋದಯ ಆಗ ಆಗುತ್ತೆ. ರಾಣಿಯು ತನ್ನ ತಪ್ಪಿನ ಅರಿವಾಗಿ ಕ್ಷಮೆಯನ್ನ ಕೇಳ್ತಾಳೆ. ತನ್ನ ಅವತಾರದ ಉದ್ದೇಶ ಪೂರ್ಣಗೊಂಡುದರಿಂದ ಮಣಿಕಂಠನು ತಾನು ಮರಳಿ ದೇವಲೋಕಕ್ಕೆ ಹೋಗುವ ಸಮಯ ಬಂದಿದೆ ಅಂತ ತಿಳಿಸ್ತಾರೆ. ರಾಜನು ಭಕ್ತಿಯಿಂದ ನಿನ್ನ ನೆನಪಿಗಾಗಿ ನಾನು ಏನು ಮಾಡಬೇಕು ಅಂತ ರಾಜಶೇಖರ ಕೇಳಿದಾಗ ಮಣಿಕಂಠನು ಒಂದು ಬಾಣವನ್ನು ಬಿಡ್ತಾರೆ. ಒಂದು ತಮ್ಮ ಬಿಲ್ಲಿನಲ್ಲಿರುವ ಬಾಣವನ್ನು ಬಿಟ್ಟಾಗ ಆ ಬಾಣ ಹೋಗಿ ಬಿದ್ದ ಜಾಗವೇ ಶಬರಿಮಲೆ ಆಗಿ ಪ್ರಸಿದ್ಧಿಯನ್ನ ಪಡೆಯುತ್ತೆ. ಈ ಜಾಗದಲ್ಲಿ ನನಗೊಂದು ಮಂದಿರವನ್ನು ಕಟ್ಟು, ಕಾರ್ತೀಕ ಮಾಸದಿಂದ ಹಿಡಿದು ಮಕರ ಸಂಕ್ರಾಂತಿವರೆಗೂ ಯಾರು ಕಟ್ಟುನಿಟ್ಟಾಗಿ 41 ದಿನಗಳ ವೃತ ಬ್ರಹ್ಮಚರ್ಯ ಸರಳತೆ ಆಚರಿಸಿ ಇರುಮುಡಿ ಹೊತ್ತಿ ಇಲ್ಲಿಗೆ ಬರ್ತಾರೋ ಅವರಿಗೆ ನಾನು ಸದಾ ದರ್ಶನ ಕೊಡ್ತೇನೆ ಅಂತ ಅನುಗ್ರಹ ಸ್ವಾಮಿ ಅಯ್ಯಪ್ಪನು ಅಲ್ಲಿ ಅಂತರ್ಧಾನವಾಗಿ ಹೇಳಿ ನಂತರ ಕಣ್ಮರೆಯಾಗ್ತಾರೆ. ಅದರಂತೆ ರಾಜಶೇಖರ ಮಹಾರಾಜನು ಶಬರಿಮಲೆಯಲ್ಲಿ 18 ಮೆಟ್ಟಿಲುಗಳ ಭವ್ಯವಾದ ದೇವಾಲಯವನ್ನು ನಿರ್ಮಾಣ ಮಾಡ್ತಾನೆ. ಇನ್ನು ಭಕ್ತರು ತಲೆಯ ಮೇಲೆ ಹೊತ್ತೊಯ್ಯುವ ದ್ವಿಭಾಗದ ಚೀಲ, ಇದರಲ್ಲಿ ದೇವರಿಗೆ ಅರ್ಪಿಸುವ ತುಪ್ಪದ ತೆಂಗಿನಕಾಯಿ ಮತ್ತು ಪೂಜಾ ಸಾಮಗ್ರಿಗಳು ಇರ್ತವೆ. ಪ್ರತಿ ವರ್ಷ ಮಕರ ಸಂಕ್ರಾಂತಿಯ ದಿನದಂದು ಶಬರಿಮಲೆಯಲ್ಲಿ ಪೊನ್ನಂಬಲಮೇಡು ಬೆಟ್ಟದಲ್ಲಿ ದಿವ್ಯ ಜ್ಯೋತಿ ಕಾಣಿಸಿಕೊಳ್ಳುತ್ತೆ. ಇದನ್ನು ನೋಡಲು ಲಕ್ಷಾಂತರ ಭಕ್ತರು ಧಾವಿಸಿ ಬರ್ತಾರೆ. ಅಯ್ಯಪ್ಪನ ಭಕ್ತರ ಮಹಾ ಮಂತ್ರ ಅಯ್ಯಪ್ಪನೇ ಧಾವಿಸು ನಿನಗೆ ಶರಣು ಅಂತ ಅರ್ಥ. ಸ್ನೇಹಿತರೆ, ಒಟ್ಟಿನಲ್ಲಿ ಸ್ವಾಮಿ ಅಯ್ಯಪ್ಪನ ಜೀವನ ಚರಿತ್ರೆ ಶಬರಿಮಲೆಯ ಪುರಾಣವು ಕೇವಲ ಪೂಜೆ ಪುನಸ್ಕಾರಗಳಿಗೆ ಸೀಮಿತವಾಗಿರದೆ ಮಾನವ ಜೀವನಕ್ಕೆ ಅತ್ಯಗತ್ಯವಾದ ನೈತಿಕ ಪಾಠವನ್ನು ಬೋಧಿಸುತ್ತೆ. ತಾಯಿ ಮೇಲಿನ ಭಕ್ತಿಗಾಗಿ ಪ್ರಾಣವನ್ನು ಪಣಕ್ಕಿಟ್ಟು ಕಾಡಿಗೆ ಹೋಗುವ ಮಣಿಕಂಠನ ಪಿತೃಮಾತೃ ಭಕ್ತಿಗೆ ಅತ್ಯುತ್ತಮ ಉದಾಹರಣೆಯಾಗಿದೆ. 41 ದಿನಗಳ ಕಠಿಣ ವೃತಾಚರಣೆ ಮನುಷ್ಯರಲ್ಲಿ ಇಂದ್ರಿಯ ನಿಗ್ರಹ, ಸರಳತೆ, ಶಿಸ್ತು ಮೂಡಿಸಿದರೆ ಶಬರಿಮಲೆಯಲ್ಲಿ ಜಾತಿ, ಮತ, ಪಂಥಗಳ ಭೇದವಿಲ್ಲದೆ ಎಲ್ಲ ಭಕ್ತರನ್ನು ಸ್ವಾಮಿ ಎಂದೇ ಕರೆಯುವ ಪದ್ಧತಿ ಸಾರ್ವತ್ರಿಕ ಸಹೋದರತ್ವ ಹಾಗೂ ಸಮಾನತೆಯನ್ನು ಸಾರುತ್ತೆ. ಅಯ್ಯಪ್ಪನ ಪರಮ ಮಿತ್ರನಾದ ವಾಬರನ ಮಸೀದಿಗೆ ಭೇಟಿ ನೀಡಿದ ನಂತರ ಅಯ್ಯಪ್ಪನ ದರ್ಶನ ಪಡೆಯುವ ಸಂಪ್ರದಾಯ ಇಂದಿಗೂ ಭಾರತದ ಸರ್ವಧರ್ಮ ಸಮನ್ವಯತೆಯ ಮತ್ತು ಕೋಮು ಸೌಹಾರ್ದತೆಯ ಹಿಡಿದ ಕೈಗನ್ನಡಿಯಾಗಿದೆ. ಶಬರಿಮಲೆ ಸ್ಥಳದಲ್ಲಿ ಮೂಡುವಂತಹ ಮಕರ ಜ್ಯೋತಿಯಂತೆ ಪ್ರತಿಯೊಬ್ಬ ಭಕ್ತರ ಅಂತರಂಗದಲ್ಲಿಯೂ ಭಕ್ತಿ ಮತ್ತು ಜ್ಞಾನದ ಜ್ಯೋತಿ ಬೆಳಗಲಿ ಎಂಬುದು ದಿವ್ಯ ಚರಿತೆಯ ಪರಮ ತಾತ್ಪರ್ಯ ಆಗಿದೆ ಅಂತ ಹೇಳ್ತಾ ಈ ಒಂದು ವಿಡಿಯೋದಲ್ಲಿ ಶಬರಿಮಲೆಯ ಹಾಗೂ ಅಯ್ಯಪ್ಪ ಸ್ವಾಮಿಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಸಂಕ್ಷಿಪ್ತವಾಗಿ ನೀಡಿದ್ದೇನೆ ಅಂತ ಭಾವಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿ ಜೊತೆಗೆ ಮತ್ತೆ ಸಿಗೋಣ. ಧನ್ಯವಾದಗಳು.